ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಯಶಿಕಾ. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಇದು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗ್. ಹಾಗೆ ಯಶಿಕಂಗೆ ತುಂಬಾ ಹುಷಾರಿರ್ಲಿಲ್ಲ, ನೋಡ್ಕೊಂಡ್ ಬರ್ಬೋದು. ಕೋಲ್ಡ್ ಕೂಡ ಆಗೋಗ್ಬಿಟ್ಟಿತ್ತು ಅವಳಿಗೆ. ನೋಡಿ ಈಗ ಯಶಿಕಂಗೆ ಹುಷಾರಿಲ್ಲ. ಇವಾಗ ಇಡ್ಲಿ ತರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಾಗ್ಬಿಟ್ಟಿದ್ದಾಳೆ, ದೃಷ್ಟಿ ಆಗ್ಬಿಟ್ಟಿದೆ. ಲಕ 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 ಅಂತ ಆಟಾಡಿ ಇವಾಗ ಫುಲ್ಲು ಕೋಲ್ಡು, ತಲೆನೋವು ಎಲ್ಲ ಆಗ್ಬಿಟ್ಟಿದೆ ಅವಳಿಗೆ. ಕ್ಲಿಯರಾಗೇ ಬರ್ತಾಯಿಲ್ಲ. ಸಾಮಾನು ಕೊಟ್ಟರೆ ಅವ್ರು ಚಿಕ್ಕಿನೇ ತಿಂತಾ ಇದ್ದಾರೆ. ಹಾಗೆ ಯಶಿಕನ್ಗೆ ನಮ್ಮ ತಂಗಿ ಇಡ್ಲಿ ತಿನ್ನಿಸ್ತಾ ಇದ್ದಾಳೆ. ಎಲ್ಲ ಮಾರ್ನಿಂಗ್ ಎಲ್ಲ ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ರು. ಆಮೇಲೆ ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಅಕ್ಕ ಇವಾಗ ದುಡ್ಡನ್ನೆಲ್ಲ ಎತ್ತಿಕ್ತಾ ಇದ್ಲು. ಎಲ್ಲ ಉಂಡಿಲೆಲ್ಲ ಎತ್ತಿಕ್ತಾ ಇದ್ಲು. ಅದೇ ಎಲ್ಲರೂ ಒಂದೊಂದೇ ತೆಗಿತಾ ಇದ್ರು. ತುಂಬ ಶೆಕೆ ಕೂಡ ಆಗ್ತಾಯಿತ್ತು. ನಾನು ಕುತ್ಕೊಂಡಿದ್ದೆ. ಹಾಗೆ ಯಶಿಕಾ ಕೂಡ ಇವಾಗ ಸ್ವಲ್ಪ ಸರಿ ಹೋದ್ಲು. ಒಳಗೆ ಔಷಧಿ ಎಲ್ಲ ಹಾಕಿ ನಾಷ್ಟ ತಿಂದಮೇಲೆ ಸಖತ್ತಾಗಿ ಇವಾಗ ಆಕ್ಟಿವಾಗಿ ಆಟ ಆಡ್ತಾ ಇದ್ದಾಳೆ. ಮನೇಲಿ ಇದು ಇನ್ನೂ ಮಡಗಿದ್ದಾರೆ. ಒಂದಾಣಿ ಅಂತೆ ಕಾಸಿದು, ಅವಾಗ ಇಟ್ಕೊಂಡಿದ್ರು ಕಾಸು, ಇನ್ನೂ ಇಟ್ಕೊಂಡಿದ್ದಾರೆ. ಕಾಣಿಸ್ತಾ ಇರ್ಬೋದು ನಿಮಗೆ. 3 ಪೈಸದು ಇದೆ, 2 ಪೈಸದು ಇದೆ, 50 ಪೈಸದು ಇದೆ ಕಾಯಿನ್ಸ್ ಎಲ್ಲ. ನಮ್ಮ ಮಮ್ಮಿ ಎಲ್ಲ ತೆಗಿತಾ ಇದ್ದಾರೆ. ಎಲ್ಲ ಫುಲ್ಲು ಮೆಸ್ಸಿ ಆಗ್ಬಿಟ್ಟಿದೆ. ದೀಪ ಆರೋಗುತ್ತೆ ಅಂತ ಹೇಳಿ ಫ್ಯಾನ್ ಹಾಕಿಲ್ಲ, ಅದಕ್ಕೆ ಇಷ್ಟು ಸ್ವೆಟ್ಟಿಂಗ್ ಯಶಿಕಾ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ನನಗೆ ಹೇಳ್ಕೊಡ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಳೆ. ನಿಮ್ಗೆ ತೋರಿಸ್ತೀರಿ. ಯಶಿ ಹೆಂಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ತೋರಿಸ್ಪ. ಬೇರೆ ಮೊಬೈಲ್ ಇಟ್ಕೊಂಡು, ಈ ಮೊಬೈಲ್ ಇಟ್ಕೊಂಡು ತೋರಿಸ್ಪ ಹೆಂಗೆ ಮಾಡೋದು ಅಂತ. ಈ ಕಡೆ ಬಾ, ಇಲ್ಲಿ ಪಪ್ಪ ಮೊಬೈಲ್ ಎತ್ಕೋ ಬಾ. ಅದು ಎತ್ಕೋ, ಅಮ್ಮ ಮೊಬೈಲ್ ಎತ್ಕೋ. ಆಯ್ತು ಬಿಡು, ಬಾ ಸಾನ್ವಿ. ಹಿಂಗೆ ಇಲ್ಲಿ ತೋರಿಸ್ಬಾ, ಇಲ್ಲಿ ನಿಂತ್ಕೋ. ಪಾಪ ಯಶಿಕಂಗೆ ಕೆಮ್ಮಾಗ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ನೆನೆ ಕೋಡ್ಬಳೆ ಚಟ್ಲಿ ನಿಪ್ಪಟ್ಟೆಲ್ಲ ತಿಂದ್ಬಿಟ್ಲು. ಇವಾಗ ಕೆಮ್ಮಾಗಿದೆ ಅವಳಿಗೆ. ಮಾಡು ನೋಡಿ, ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ತೋರಿಸ್ತಾ ಇದ್ದಾಳೆ. ನಮ್ಮ ಫೇಸ್ ತೋರಿಸ್ಬೇಕಂದ್ರೆ ತೋರಿಸು, ಕ್ಯಾಮ್ರಾ ಆನ್ ಮಾಡಿ. ಯಶಿಕಾ ಹೇಳ್ಕೊಡ್ತಾ ಇದ್ದಾಳೆ ನೋಡಿ. ಇದು ಫ್ಲಿಪ್ ಕ್ಯಾಪ್ ಇದೆ ಅಲ್ವಾ, ಮುಚ್ಚೋದು. ಇದ್ರಲ್ಲಿ ಗೊತ್ತಾಗಲ್ಲ ಅವಳಿಗೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ನನಗೆ ಬ್ಯಾಕ್ ಕ್ಯಾಮ್ರಾ ಮಾಡ್ತಾ ಇದ್ದೀನಿ. ಓಕೆನಾ? ನಾನು ಬ್ಯಾಕ್ ಕ್ಯಾಮ್ರಾ ಮಾಡಿ ನನಗೂ ತೋರಿಸ್ಬೇಕಂತ ಅನ್ಕೊತೀನಿ. ಗಟ್ಟಿ ಇಟ್ಕೋ ಸಾನ್ವಿ, ನಿಮ್ಮ ಅಜ್ಜಿದು ಬಡ್ಕೊಂಡ್ಬಿಡ್ತದೆ. ಹ್ಯಾಂಡಲ್ ಕ್ಯಾಪ್ ಇದು, ಅದಕ್ಕೆ ಇಟ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಅವಳು ಕೈ ಅಡ್ಡ ಬಂದೈತೆ ಸಾನ್ವಿ. ಕಾಣಿಸ್ತಾ ಇಲ್ಲ ನೀನು. ನೋಡಿ ಅವಳು ಕಾಣಿಸ್ತಾ ಇದ್ದಾಳಾ? ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆ ನೋಡಿ ಕ್ಲಿಯರ್ ಆಗಿ. ಇವಾಗ ಯಾರು ತೋರಿಸ್ಬೇಕಂದ್ರೆ ಹಿಂಗೆ ತಿರುಗಿಸ್ಬಿಡ್ಬೇಕು. ಈ ಥರ ಅವಳು ನನಗೆ ಹೇಳ್ಕೊಟ್ಟಿರೋದು. ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. ಏನಕ್ಕೆ ಶಿಖಾ ಕೆಮ್ಮು ಬಂದಿದ್ದು ಹೇಳು ಫ್ರೆಂಡ್ಸ್ಗೆಲ್ಲರಿಗೂ. ಏನಕ್ಕೆ ಬಂದಿದ್ದು ಕೆಮ್ಮು ನಿನಗೆ? ಏನೇನು ಯಶಿಕಾ ಎಷ್ಟು ಕ್ಯೂಟಾಗಿ ರೆಡಿ ಆಗಿಲ್ಲ ಅಂದರೆ ಅಷ್ಟಿಷ್ಟು ಕ್ಯೂಟಾಗಿ ರೆಡಿ ಆಗಿಲ್ಲ. ಯಶಿಕಂಗೆ ಮಂಡೇವರೆಗೂ ರಜಾ ಕೊಟ್ಟಿದ್ದಾರೆ ಅವಳಿಗೆ. ಮಂಡೇ ಯಾವ ಟೆಸ್ಟ್ ಇದೆ ಸಾನ್ವಿ? ಸೈನ್ಸ್ ಟೆಸ್ಟ್ ಬೇರೆ ಇದೆ ಅಂತೆ. ಅವಳು ಬರ್ಕೊಂಬರ್ತಾಳೆ. ನಮ್ಮ ಮನೇಲಿ ತುಂಬ ನಾಯ್ಸು, ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ, ಕಿರ್ಚ್ತಾ ಇರ್ತಾರೆ. ಇಷ್ಟೇ ಫಿನಿಶ್ಡ್ ಲಕ್ಷ್ಮಿ ಹಬ್ಬ. ಯಶಿಕಾ ಒಂದೊಂದೇ ತಗೊಂಡ್ಬರ್ತಾ ಇದ್ದಾಳೆ. ಅವ್ರ ಮಮ್ಮಿ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಒಬ್ರೊಬ್ರು ಏನಾದ್ರು ಅನ್ಕೋಬಹುದು ನೀವು, ನಾವೆಲ್ಲ ನೋಡಿರ್ತೀರಿ ಅಂತ. ಒಬ್ರೊಬ್ರು ನೋಡೇ ಇರಲ್ಲ. ಫಾರಿನ್ ಕಾಯಿನ್ಸ್ ಎಲ್ಲ ಇದೆ ನೋಡಿ, ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಳೆ ಕಾಲದ ಕಾಯಿನು ನಮ್ಮ ಡ್ಯಾಡಿ ಎಲ್ಲ ಮಡ್ಗಿರೋದು ಇದೆಲ್ಲ ನೋಡಿ. ಯಶಿಕಾ ಹೇಳ್ತಾ ಇದ್ದಾಳೆ. ಯಾರು ಮಡ್ಗಿರೋದು ಸನ್ವಿ? ನೋಡಿ ಅವ್ರ ತಾತ ಮಡ್ಗಿರೋದಂತ ಇದೆಲ್ಲ. ನೀವು ಎಲ್ಲ ಈ ಥರ ಸ್ಟೋರ್ ಮಾಡಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಎವ್ರಿ ಸ್ಯಾಟರ್ಡೆ ದಾಸಪ್ಪ
ಅವ್ರಿಗೆ ಅಕ್ಕಿ ಕೊಟ್ಟು ಆಶೀರ್ವಾದ ತಗೊಂತೀನಿ. ಆಶೀರ್ವಾದ ತಗೊಂಡು ಕಳಿಸ್ತೀನಿ. ನೀವೇನಾದ್ರೂ ಈ ತರ ಮಾಡ್ತಾ ಇದ್ರೆ ನೀವೇನಾದ್ರು ಈ ತರ ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವಾಗ ನಮ್ಮ ಮಮ್ಮಿ ಎಲ್ಲ ಎತ್ತಿಕ್ತಾ ಇದ್ದಾರೆ. ಇವಾಗ ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದೆ ಮನೆ ಫುಲ್ಲೂ ಎಲ್ಲಾನು. ಹಾಗೆ ಯಶಿಕಾ ನೋಡಿ ನಮ್ಮ ಅಮ್ಮನ ಹತ್ರ ಕುತ್ಕೊಂಡು ಹೇಗೆ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ನೈಸ್ ಮಾಡೋದ್ರಲ್ಲಿ ಹೆಚ್ಚು ಅವಳು ನೈಸ್ ಮಾಡ್ತಾ ಇರ್ತಾಳೆ. ಅವಳು ಕ್ಯೂಟಾಗೆ ವಿಡಿಯೋ ಮಾಡ್ತೀನಿ ಅಜ್ಜಿ ಮೊಮ್ಮಗಳದು ಅಂತ ಹೇಳಿದ್ರೆ ಅವಾಗ ನೋಡ್ತಾ ಇದ್ಲು. ಮುತ್ಕೊಡು ಅಂದರೆ ಕೊಡ್ತಾಳೆ. ಅವಳಂತೂ ಫುಲ್ ಕ್ಯೂಟಿಪ. ಅವಳು ನನ್ನ ಜೊತೆ ಇದ್ದಾಳೆ, ವಾಯ್ಸ್ ಓವರ್ ಕೊಡ್ತಾ ಇರುವಾಗ ಅವ್ಳು ನನ್ನ ಜೊತೆ ಇದ್ದಾಳೆ. ಎಷ್ಟಿಷ್ಟ ಯಶಿ ನಿಮ್ಮ ಅಜ್ಜಿ ಅಂದರೆ ನಿನಗೆ? ಜೋರಾಗಿ ಹೇಳು, ಕೇಳಿಸಲ್ಲ. ತುಂಬಾ ಇಷ್ಟ. ಅದಕ್ಕೆ ನಿಮ್ಮ ಅಜ್ಜಿ ಕಂಡ್ರೆ ನಂಗೆ ತುಂಬ ಇಷ್ಟನಾ? ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ತುಂಬಾ ಕೆಲಸಗಳಿತ್ತು, ಅದೇ ತಿಕ್ಕು ಇದೇ ತಿಕ್ಕು ಅಂತ ಹೇಳಿ ಲಕ್ಷ್ಮಿಗೆ ತುಂಬಾ ಬೇಜಾರಾಗೋಯ್ತು. ಚಿಕ್ಕ ವಯಸ್ಸಲ್ಲಿ ಅಷ್ಟೇ ನಾನು ಲಕ್ಷ್ಮಿ ಎತ್ತ ಟೈಮಲ್ಲಿ ಮಗುವಿಗೆ ಎತ್ತಬೇಡ ಮಮ್ಮಿ ಅಂತ ಹೇಳ್ತಾ ಇದ್ದೆ. ಎಲ್ಲರೂ 3 ದಿವಸ ಇರ್ತಾರೆ, ನಮ್ಮ ಮನೆಗೆ 2 ದಿವಸ ಇಡೋದು. ರಾತ್ರಿನೇ ಕದ್ಲಿಸ್ಬಿಡ್ತಾರೆ, ನೋಡಿರ್ತೀರ ಪ್ರೀವಿಯಸ್ ವಿಡಿಯೋಲಿ. ಹಾಗೆ ಎಲ್ಲ ಕ್ಲೀನ್ ಮಾಡಿ ಅದೇ ತಿಕ್ಕಿ ಸುಸ್ತಾಗಿ ಮಾಡ್ಕೊಂಡ್ಬಿಟ್ಟಿದ್ರಿ. ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಯಶಿಕಾ ಬಾ ಬ್ಲಾಗ್ ಮಾಡೋಣ ಅಂತ ಹೇಳಿದ್ಲು. ಹಾಗೆ ಈ ಪರ್ಸ್ಗಳು ಕೊಟ್ಟಿದ್ರು ನಮ್ಮ ಅತ್ತೆ ಅರ್ಶನ ಕುಂಕುಮಕ್ಕೆ. ಆ ಕ್ಲಿಪ್ಪಿಂಗ್ ಓಸತಿ ನೋಡಿರ್ತೀರ, ನಮ್ಮ ಅತ್ತೆ ಮನೆಗೆ ಹೋಗಿದ್ದು. ಈಗ 3 ಪರ್ಸ್ಗಳು ಕೊಟ್ಟಿದ್ರು, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಫಸ್ಟ್ ನಾನು ಜಾಕೆಟ್ ಪೀಸು ಅಂತ ಅನ್ಕೊಂಡೆ. ಇದು ಎಲ್ಲ 3 ಪರ್ಸು. ಇದು ನಂದು, ಇದು ನನ್ನ ತಂಗಿದು, ಇದು ನಮ್ಮ ಅಕ್ಕಂದು. ಎಷ್ಟು ಕ್ಯೂಟ್ ಆಗಿದೆ, ತೆಗೆದು ತೋರಿಸ್ತೀನಿ ಒಂದು. ಸಾಕು ಎಲ್ಲ ತೆಗಿಬಿಡ್ತಾರೆ. ಇದು ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡು. ಇಲ್ಲ ಆಮೇಲೆ ತಿಂತೀನಿ. ಎಷ್ಟು ಕೊಡು ಹಾಲು ತಗೋಸಿತು. ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಿದ್ಲು ಇವತ್ತು, ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದ್ಲು. ಹಾಗೆ ಕುಂಕುಮ ಇಟ್ಲು ನೋಡಿ. ಈ ಪರ್ಸ್ ಎಷ್ಟು ಕ್ಯೂಟ್ ಆಗಿದೆ, ಒಳಗಡೆ ಚೆನ್ನಾಗಿ ಇದೆ ನೋಡಿ, ಚೆನ್ನಾಗಿದೆ. ಕ್ಲೋತ್ ಫುಲ್ ಫೋನು ಅದೆಲ್ಲ ಇಟ್ಕೊ, ತುಂಬ ಇಷ್ಟ ಆಯಿತು. ಹಾಗೆ ಯಶಿಕನ್ ಕೂಗ್ತಾ ಇದ್ದಾರೆ ನಮ್ಮಮ್ಮ. ಅವಳೇ ನನಗೆ ವಿಡಿಯೋ ಮಾಡೋಕ್ಕೆ ಅದು ಮಾಡೋಣ ಇದು ಮಾಡೋಣ ವೀಡಿಯೋಸು ಅಂತ ಹೇಳೋದು. ನಮ್ಮ ಮಮ್ಮಿ ಮನೆಗೆ ಬಂದರೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ನನಗೆ ವಿಡಿಯೋ ಮಾಡೋಕ್ಕೆ. ಯಾಕಂದರೆ ಫ್ರೀಯಾಗಿರ್ತೀನಿ. ನಮ್ಮ ಮನೇಲೆಲ್ಲ ಕೆಲಸ ಮಾಡ್ತಾ ಇರ್ತೀನಲ್ವ, ಫ್ರೀ ಇರಲ್ಲ ಅಂತೇಳಿ ಯಾವ ಮನೆಗೆ ಬಂದರೆ ಫುಲ್ ಫ್ರೀಯಾಗಿರ್ತೀರಿ. ಕ್ಯೂಟಾಗಿದೆ ನೋಡಿ. ನಿಮಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಶಿಕನೇ ತೋರ್ಸೋಣ ಪರ್ಸ್ನ ಅಂತ ಹೇಳಿ ಇದು ಮಾಡ್ತಾ ಇದ್ಲು. ಸರಿ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ. ಅವ್ರಿಗೂ ಬೇಜಾರಾಯ್ತಂತೆ ದೇವ್ರನ್ನ ಎತ್ತುಬಿಟ್ಟು. ಏನೋ ಒಂಥರ ಅದು ಕುಣಿಸೋದು ಎಷ್ಟು ಕಳೆಯಾಗಿರುತ್ತೆ. ಎತ್ತ ಟೈಮಲ್ಲಿ ಹೇಗಾಗುತ್ತೆ, ಕ್ಲೀನಾಗಿ ಕ್ಲಾರಿಟಿ ಬರ್ತಾ ಇದೆ. ಎತ್ತ ಟೈಮಲ್ಲಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಹಾಗೆ 3 ಪರ್ಸಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ಹೇಳಿ. ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಪಂಚಾಮೃತ ತಂದಿದ್ದಾಳೆ, ಅದಕ್ಕೆ ಕೊಟ್ಟಿದ್ದಾಳೆ. ಅದಕ್ಕೆ ಯಶಿಕಾ ನನಗೂ ತಗೊಂಡು ಬಂದು ಕೊಟ್ಲು, ಕುಡಿ ಅಂತ ಹೇಳಿ ಕುಡಿತಾ ಇದ್ದೀರಿ. ಯಶಿಕಂಗೆ ಪಾಪ ಗಾಯಸ್ ಫುಲ್ಲು ಕೆಮ್ಮಾಗ್ಬಿಟ್ಟಿದೆ. ಮಂಡೆ ಬೇರೆ ಎಕ್ಸಾಮ್ ಇದೆ ಅವಳಿಗೆ. ಸರಿ ಹೋಗ್ಬಿಟ್ರೆ ಸಾಕು ಅವಳಿಗೆ. ಇವಾಗ ಪರವಾಗಿಲ್ಲ, ಓಕೆ ಹಂಗೂ ಚೆನ್ನಾಗಿ ಆಟ ಆಡ್ಬಿಡ್ತಾಳೆ, ಆಮೇಲೆ ಸುಸ್ತಾಗ್ಬಿಡ್ತಾಳೆ. ಹಿಂಗೆ ಇವಾಗ ಊಟ ಮಾಡಿಸ್ಬಿಟ್ಟು ಮಾತ್ರ ನಂಗಿಸ್ಬೇಕು. ಯಶಿಕಾ ಬೆಳೆಗಳೆಲ್ಲ ತೊಟ್ಕೊಂಡಿದ್ದು ಕ್ಯೂಟಾಗಿ ಕಾಣಿಸ್ತಿದ್ಲು. ನೆನ್ನೆ ಕಮೆಂಟಲ್ಲಿ ತಿಳಿಸಿ ಯಶಿಕಾ ಹೇಗೆ ಕಾಣಿಸ್ತಾ ಇದ್ಲು ಅಂತೇಳಿ. ನಮ್ಮ ಮಮ್ಮಿ ಮನೆಗೆ ಬಂದರೆ ಈ ಥರನೇ ಇರ್ತೀನಿ ನಾನು ಆರಾಮಾಗಿ. ಹಾಗೆ ನನ್ನ ತಂಗಿ ದೇವಸ್ಥಾನದಿಂದ ಈ ಥರ ರಾಖಿ ಥರ RSS ಅವ್ರು ಕಟ್ತಾರಲ್ಲ, ನಿಮಗೂ ಏನಾದರೂ ಗೊತ್ತಾ? ಈ ಥರ ನೀವು ಕಟ್ಟಿಸ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ. ನಮಗೂ ಚಿಕ್ಕ ವಯಸ್ಸಲ್ಲಿ ಈ ಥರ ಬಂದು ಕಟ್ತಾಯಿದ್ರು ಮನೆಗೂ. ಎಲ್ಲರಿಗೂ ನಮ್ಮ ಮಮ್ಮಿ ಡ್ಯಾಡಿ ನಮಗೆ ಎಲ್ಲರಿಗೂ ಕಟ್ತಾಯಿದ್ರು, ನಾವು ಕಟ್ಟಿಸ್ಕೊಂಡಿದ್ದೀರಿ ಈ ಥರ. ಹಾಗೆ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ನಿಮ್ಮ ಜೊತೆ ಹ್ಯಾಡ್ ಮಾಡಿದೆ. ಹಾಗೆ ಯಶಿಕಂಗೂ ತಂದು ಕಟ್ಟಿದ್ಲು. ಹಾಗೆ ರಾಜಾರಾಣಿ ಶೋ ನೋಡ್ತಾ ಇದ್ರಿ, ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರಿ. ಮಮ್ಮಿ ಮನೆಗೆ ಬಂದರೆ ನನಗೆ TV ಅಷ್ಟು ಇಂಟ್ರೆಸ್ಟ್ ಬರೋದು. ನಮ್ಮ ಮನೇಲಿ ಅಷ್ಟು TV ನೋಡೋದೇ ಇಲ್ಲ ನಾನು. ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಆಮೇಲೆ
ಟೈಮಲ್ಲಿ ಫೋನ್ ನೋಡ್ಕೊಂಡು ಅದೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ, ವೀಡಿಯೋ ಎಡಿಟಿಂಗು ಅದು ಇದು ಅಂತ ಹೇಳಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ. ಹಾಗೆ ಗೋಬಿ ತಿನ್ನಬೇಕು ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು. ಸರಿ ಗೋಬಿ ತರಿಸೋಣ ಅಂತ ಹೇಳಿ ಗೋಬಿ ಕೂಡ ತರಿಸ್ಕೊಂಡು ತಿನ್ಕೊಂಡು ಇವತ್ತಿನ ಡೇ ಎಂಜಾಯ್ ಮಾಡಿದ್ರಿ. ಹಾಗೆ ನಮ್ಮ ಮಮ್ಮಿಗೆ ನಮ್ಮ ಅಕ್ಕ ಫ್ರೂಟ್ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದು, ಸಖತ್ತಾಗಿ ಮಾಡಿದ್ಲು ಜ್ಯೂಸು. ಅದೆಲ್ಲ ನಾನು ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ. ಹಾಗೆ ನಮ್ಮ ಮಮ್ಮಿಗೆ ರೇಗಿಸ್ತಾ ಇದೆ. ನಮ್ಮ ಮಮ್ಮಿ ಬ್ಲಾಗ್ಸ್ ತುಂಬ ನೋಡ್ತಾರೆ, ವೀಡಿಯೋಸ್ ಎಲ್ಲ ತುಂಬ ಯೂಟ್ಯೂಬರ್ಸ್ ವೀಡಿಯೋಸ್ ಎಲ್ಲ ನೋಡ್ತಾರೆ. ಹಾಗೆ ನಮ್ಮ ಮಮ್ಮಿಗೆ ಹೇಳ್ತಾ ಇದೆ, ನೋಡಿ ನನ್ನ ವೀಡಿಯೋ ನೋಡಲ್ಲ, ಬೇರೆಯವ್ರ ವೀಡಿಯೋ ಎಲ್ಲ ನಮ್ಮ ಮಮ್ಮಿ ನೋಡ್ತಾರೆ ಅಂತ ಹೇಳಿ. ನನ್ನ ವೀಡಿಯೋ ಕೂಡ ನಮ್ಮ ಮಮ್ಮಿನೇ ನೋಡ್ತಾರೆ. ಹಾಗೆ ಅಷ್ಟೇ ಇವತ್ತಿನ ಡೇ ನಿಮ್ಗೆ ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತೇಳಿ ಮತ್ತೆ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.